ಭಾರತ್ ಮಾತಾ ಕಿ ಒಂದೆರಡು ಸೂಚನೆಗಳವೆ. ಮೊನ್ನೆ ಏನು ಅಸೆಂಬ್ಲಿಯಲ್ಲಿ ಕೆಲವು ನಾವು ಮಾತಾಡಿದ್ವಿ. ಮೊನ್ನೆ DCM ಅವ್ರ ಜೊತೆಯಲ್ಲಿ ಬೆಂಗಳೂರಿನ ಎಲ್ಲ ಮಂತ್ರಿಗಳು ಶಾಸಕರೆಲ್ಲ ಸೇರಿದ್ವಿ. ಅಂದರೆ ನಮ್ಮದು BBMP ಆಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಯಲಹಂಕಕ್ಕೆ ಏನಾಗಬೇಕು ಅನ್ನೋದು ಕೊಟ್ಟಿದ್ದೀವಿ ಅಲ್ಲಿ. ಅದ್ರ ಜೊತೆಯಲ್ಲಿ ಕೆಲವು ಕಾಮನ್ ಆಗಿ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅಕಸ್ಮಾತ್ ಅವ್ರಿಗೇನಾದರೂ ಒಂದಷ್ಟು ಓಟ್ ಕಮ್ಮಿ ಆದರೂ ಚಿಂತೆ ಇಲ್ಲ. ಕೆಲವುಗಳನ್ನು ನಿಯಮಗಳನ್ನು ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡಬೇಕು. ಇಲ್ಲಾಂದರೆ ಈ ಬೆಂಗಳೂರಿಗಿರೋ ಒಂದು ಸ್ಯಾಂಟಿಟಿ ಹೊರಟೋಗ್ತದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಏನಂತ ಐತೆ ಅದು ಹೋಗ್ತದೆ ಅಂತೇಳಿ ಕೆಲವು ತೀರ್ಮಾನ ತೊಗೊಂಡಿದ್ದೀವಿ. ಬಹುಶಃ ನಾಳೆ ಅಸೆಂಬ್ಲಿಯನ್ನು ಅನೌನ್ಸ್ ಮಾಡ್ತಾರೆ. ಒಂದೇನು ಅಂತಂದರೆ ಈಗ ಆರ್ಟಿರಿಯಲ್ಲು ಸಬ್ ಆರ್ಟಿರಿಯಲ್ ರೋಡು ಅಂದರೆ 60 ಫೀಟು 80 ಫೀಟು 50 ಫೀಟ್ ರೋಡ್ ಏನು ಮೇನ್ ರೋಡ್ಗಳವೆ ಅಲ್ಲೆಲ್ಲ ಕೂಡ ಪಾರ್ಕಿಂಗ್ದು ಆಕ್ಷನ್ ಮಾಡಿ ಪಾರ್ಕಿಂಗ್ ದುಡ್ಡು ಕಟ್ಟಬೇಕಾಗ್ತದೆ. ಪುಕ್ಷಟೆ ನಿಲ್ಲಿಸೋತಾ ಇರೋಲ್ಲ ತಿಂಗಳಾನ್ಗಟ್ಟಲೆ. ಇನ್ನು ನಡೆಯಲ್ಲ. ಮಿನಿಮಮ್ ಮಾಡೋಕ್ಕೆ ಹೇಳಿ ತೀರ್ಮಾನ ಆಗೈತೆ, ಅದು ಮಾಡ್ತಾರೆ. ಆಮೇಲೆ ಯಾವುದೇ ಫುಟ್ಪಾತಲ್ಲಿ ತೊಳ್ಳ ಗಾಡಿಗಳು ಅವೆಲ್ಲ ಅವರಲ್ಲ. ಈ ರೋಡ್ಗಳು ಏನೈತೆ ಇಲ್ಲಿ ಯಾವುದು ಇಡೋಂಗಿಲ್ಲ. ಕ್ರಾಸ್ ರೋಡ್ಗಳಲ್ಲಿ ಇಟ್ಕೊಬೋದು ಅವರು. ಫುಟ್ಪಾತ್ ಏನೈತೆ ಮತ್ತು ಅವ್ರು ಕೆಲವು ಜಾಗ ಮಾಡ್ತೀವಿ ಅಲ್ಲಿ ಇಡಬೇಕು. ಜಾಗ ಎಲ್ಲಿಲ್ಲ ಅಂದರೆ ಸೈಡ್ ರೋಡಲ್ಲಿ ಅವರು ಮಾಡಬೇಕು. ಮತ್ತು ಒಂದೇ ಕಡೆ ನಿಂತ್ಕೊಂಡು ರಾತ್ರಿ ಸುತ್ತಬಿಟ್ಟು ಇಡೋಂಗಿಲ್ಲ. ವ್ಯಾಪಾರ ಮಾಡಬೇಕು, ತೊಳ್ಕೊಂಡು ಮನೆ ಕಡೆ ಹೋಗಬೇಕು. ನೀವು ಅಲ್ಲಿ ಏನಾರ ಇತ್ತು ಅಂತಂದರೆ ನೈಟೇ ಅದನ್ನು ಇಡೀ ಅಂಗಡಿಗಳನ್ನ ಕೂಡ ರಿಮೂವ್ ಮಾಡುವಂಥದ್ದು ಕೆಲಸ ಆಗ್ತದೆ. ಮೂರನೇದು ಎಲ್ಲಂದರೆ ಅಲ್ಲಿ ಫ್ಲೆಕ್ಸ್ಗಳು ಎಲ್ಲೂ ಹಾಕೋಂಗಿಲ್ಲ. ಎಲ್ಲಿ ಆಥರೈಸ್ ಹೋಲ್ಡಿಂಗ್ಸ್ ಇರ್ತವೆ ಅಲ್ಲಿ ಅವ್ರಿಗೆ ದುಡ್ಡು ಕೊಟ್ಕೊಂಡು ನೀವು ಹಾಕ್ಕೊಬೋದು. ಅದು ಬಿಟ್ಟು ಮತ್ತೆ ಹುಟ್ಟಿಬಾ ಗೆಳೆಯ, ಶ್ರದ್ಧಾಂಜಲಿ, ಹುಟ್ಟುಹಬ್ಬ, ಆಮೇಲೆ ಈಗ BBMP ಎಲೆಕ್ಷನ್ ಅದೇ ಅದಕ್ಕೆ ಹಿಂಗೆ ಅನ್ನೋದು ಅವೆಲ್ಲ ಇಲ್ಲ. ಒಂದು ಫ್ಲೆಕ್ಸ್ಗೆ 50,000ದಿಂದ 1 ಲಕ್ಷ ರೂಪಾಯಿವರೆಗೂ ಪೆನಾಲ್ಟಿ ಹಾಕ್ತಾರೆ. ಒಬ್ಬರದಲ್ಲ, ಒಂದು ಫ್ಲೆಕ್ಸ್ಗೆ ನೀವು 100 ಹಾಕಿದರೆ 100 ಇಂಟು ಹಾಕ್ತಾರೆ. ಯಾವ್ದಾನ ಇತ್ತು ಅಂದರೆ ಸೇಲ್ ಡೇಟ್ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾರಬೇಕಾಗ್ತದೆ. ಆಮೇಲೆ ಪೋಸ್ಟ್ಗಳು ಅಷ್ಟೇ. ಎಲ್ಲಂದರೆ ಯಾವಲ್ಲ ತಿಗಣೆ ಔಷಧಿ, PGಗಳು ಬಾಡಿಗೆಗಿದೆ ಇವೆಲ್ಲ ಐತಲ್ಲ ಅವು ಆಗ್ತು ಅಂದರೆ ಹುಡ್ಕೊಂಡೋಗಿ ಅಂಗಡಿಗಳೇ ಕ್ಲೋಸ್ ಮಾಡಬೇಕು ಅನ್ನೋದು ತೀರ್ಮಾನ ಆಗೈತೆ. ಇದನ್ನು ಬೇರೆ ಮಾಡಬೇಕು. ಇಲ್ಲ ಅಂತಂದರೆ ಮುಂದಕ್ಕೆ ಇನ್ನು 10 ವರ್ಷಕ್ಕೆ ಯಲಹಂಕ ನಾವು ಸುಧಾರಿಸೋಕ್ಕಾಗಲ್ಲ. ಆಮೇಲೆ ಎಲ್ಲ ಒನ್ ವೇಗಳಲ್ಲಿ ಬರೋದು, ಹೆಲ್ಮೆಟ್ ಇಲ್ಲದೆ ಓಡಾಡೋದು ಇವೆಲ್ಲ ಸ್ವಲ್ಪ ಬಿಗಿ ಮಾಡೋಕ್ಕೆ ಹೇಳಿದ್ವಿ. ಸ್ವಲ್ಪ ಬಿಗಿ ಆಗ್ತದೆ. ಈಗ ರಾತ್ರಿ ಹೊತ್ತು ನನಗೆ ಯಾರು ಫೋನ್ ಮಾಡಬೇಡ್ರಿ, ಅಣ್ಣ ಪೊಲೀಸರು ಇಟ್ಕೊಂಡ್ಬಿಟ್ಟವ್ರೆ. ಪೊಲೀಸರು ಫೋನ್ ಮಾಡಿದ್ರೆ ಏನು ಅಂದರೆ ಸರ್ ಟ್ರಿಪಲ್ ರೈಡಿಂಗು ಸರ್, ಹೆಲ್ಮೆಟ್ ಇಲ್ಲ ಸರ್, ಎಣ್ಣೆ ಹೊಡೆದವನೇ ಸರ್, ಡಾಕ್ಯುಮೆಂಟ್ ಇಲ್ಲ ಸರ್, ಇಷ್ಟು ಕೇಸೇ ನಾವು ಫೋನ್ ಮಾಡಬೇಕು. ಸೊ ಅದಕ್ಕೆ ಇದ್ರದ್ದು ಯಾವುದು ಕೂಡ ನಾವು ಆಕಸ್ಮಿಕವಾಗಿ ಏನಾಯಿತು ಅಂದರೆ ಅಟೆಂಡ್ ಮಾಡ್ತೀವಿ. ಕೆಲವು ನಾವು ಸಿಂಗಪೂರ್ ಆಗಬೇಕು, ನೋಡ್ರಿ ಸಿಂಗಪೂರ್ ಹೆಂಗದೆ, ಅಮೇರಿಕ ಹೆಂಗದೆ ಅಂತೀವಿ. ಅಲ್ಲಿ ಕಾನೂನು ಹಂಗೈತೆ, ಜನ ಫಾಲೋ ಮಾಡ್ತಾರೆ. ಇವತ್ತು ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ, ಜಪಾನ್ಗೆ ಹೋಗ್ತಾ ಇದ್ದೀವಿ ನಾಳೆ. ಅಲ್ಲಿ ಹೇಳಿದ್ರು ಈ ಒಂದು ಸಣ್ಣ ಪೇಪರು ಕೂಡ ಬಿಸಾಕಿಲ್ಲ ಸರ್, ಜೋಬಲ್ಲಿ ಹಾಕ್ಕೊಂಬಂದು ಡಸ್ಟ್ಬಿನ್ ಇರಲ್ವಂತೆ ಅಲ್ಲಿ. ನಾವು ಹೋಟ್ಲಲ್ಲಿ ಬಂದಾಗ ಹಾಕ್ಕೊಬೇಕು. ನೀವೆಲ್ಲನ ಹಾಕಿದ್ರೆ ಅಂದರೆ ಇಮಿಡಿಯೇಟ್ ಪೆನಾಲ್ಟಿ ಹಾಕ್ತಾರೆ ಅಂತೇಳಿ. ಪೆನಾಲ್ಟಿ ಹಾಕೋ ದೃಷ್ಟಿಯಿಂದ ನಂದು ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಕೆಲವು ನಿಯಮಗಳನ್ನೇನು ಮಾಡ್ತದೆ ಸರ್ಕಾರ, ನಾವು ಸ್ವಲ್ಪ ಹೇಳ್ಬೇಕು, ಜನಗಳಿಗೆ ಹೇಳ್ಬೇಕು. ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಅಣ್ಣ ಹಿಂಗೆ ಕಾನೂನು ಐತೆ ಸ್ವಲ್ಪ ಹಿಂಗೆ ಮಾಡಿರಿ ಅಂತೇಳಿ. ಕೆಲವರು ವಿರುದ್ಧವಾಗಿ ಮಾತಾಡ್ತಾರೆ. ಅವ್ರಿಗೆ ಯಾವ ಥರ ಸರ್ಕಾರ ತೀರ್ಮಾನ ತೊಗೊಬೇಕು ಆ ತೀರ್ಮಾನ ತೊಗೊತಾರೆ. ಇದು ನಾಳೆ ಅನೌನ್ಸ್ ಮಾಡೋಕೆ ಮೊದಲು ನಾನೀಗ ಅನೌನ್ಸ್ ಮಾಡ್ಬಿಡ್ತೀನಿ, ಆಯಿತಾ?